ಹರಿಹರ ಪಂಚಮಸಾಲಿ ಪೀಠದ ಸಂಘರ್ಷ ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ. ಲೆಕ್ಕ ಕೊಡಿ ಚಳುವಳಿಗೆ ಟ್ರಸ್ಟ್ ಪೈಸೆ ಟು ಪೈಸಾ ಲೆಕ್ಕ ಕೊಟ್ಟು ಕೌಂಟರ್ ಕೊಟ್ಟಿದೆ. ನಿಮ್ಮ ಲೆಕ್ಕ ಪಕ್ಕಾ ಇಲ್ಲ ಅಂತ ವಚನಾನಂದ ಶ್ರೀ ಬೆಂಬಲಿಗರು ಹೇಳ್ತಿದ್ದಾರೆ. ಈ ಕುರಿತಾದಂತಹ ಕಂಪ್ಲೀಟ್ ರಿಪೋರ್ಟ್ ನೋಡೋಣ ಬನ್ನಿ. ಲೆಕ್ಕ ಕೊಡಿ ಚಳುವಳಿಗೆ ಟ್ರಸ್ಟ್ ಕೌಂಟರ್. ಪೀಠಾಧಿಪತಿ ಆಗ್ತಾರ ಮನುಗೂಳಿ ಸ್ವಾಮೀಜಿ. ಲೆಕ್ಕ ಕೊಡಿ ಚಳುವಳಿಗೆ ಕೌಂಟರ್, ಲೆಕ್ಕ ಕೊಟ್ಟ ಟ್ರಸ್ಟ್, ಇದು ಕಳ್ಳ ಲೆಕ್ಕ ಎಂದ ವಚನಾನಂದ ಸ್ವಾಮೀಜಿ. ಪೀಠಾಧಿಪತಿ ಆಗ್ತಾರ ಮನುಗೂಳಿ ಸ್ವಾಮೀಜಿ. ಇತ್ತ ಎರಡು ಬಣಗಳಿಂದ ಕೋರ್ಟ್ಗೆ ಕೇವಿಯಟ್ ಸಲ್ಲಿಕೆ. ದಾವಣಗೆರೆ ಜಿಲ್ಲೆಯ ಹರಿಹರ ಪಂಚಮಸಾಲಿ ಪೀಠದ ಸಂಘರ್ಷ ದಿನಕ್ಕೊಂದು ಟ್ವಿಸ್ಟ್ ಪಡೆದಿದೆ. ಬೆಂಗಳೂರಿನ ಶ್ವಾಸಪೀಠ, ಹರಿಹರದ ಹರಗುರುಪೀಠ ಎರಡರಲ್ಲೂ ವಚನಾನಂದ ಸ್ವಾಮೀಜಿ ಇದ್ದು, ಒಂದನ್ನು ಆಯ್ಕೆ ಮಾಡಿಕೊಳ್ಳದ ಕಾರಣ ಟ್ರಸ್ಟ್ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡುವ ನಿರ್ಣಯ ಕೈಗೊಂಡಿತ್ತು. ಇದಾದ ಬಳಿಕ ಸ್ವಾಮೀಜಿ ಲೆಕ್ಕ ಕೊಡಿ ಅಭಿಯಾನ ನಡೆಸಿದ್ರು. ಇದಕ್ಕೆ ಪ್ರತಿಯಾಗಿ ಟ್ರಸ್ಟ್ನವರು ಸುದೀರ್ಘ 3.5 ತಾಸು ಲೆಕ್ಕ ಮಂಡನೆ ಮಾಡಿದ್ದಾರೆ. 27 ಕೋಟಿ ಹಣ, 4 ಕೋಟಿ ರೂಪಾಯಿ ಮೌಲ್ಯದ ಆಭರಣ, ಆಸ್ತಿಗಳ ಬಗ್ಗೆ ಪ್ರಧಾನ ಧರ್ಮದರ್ಶಿ ಸಭೆಗೆ ಮಾಹಿತಿ ನೀಡಿದ್ದಾರೆ. ಇತ್ತ ಟ್ರಸ್ಟ್ ಲೆಕ್ಕ ನೀಡಿದ ಬಳಿಕ ಮುಂದಿನ ಬೆಳವಣಿಗೆ ಏನು ಅನ್ನೋದೇ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಲೆಕ್ಕ ಕೊಟ್ಟಿದ್ದೀವಿ, ಸ್ವಾಮೀಜಿ ಗೌರವದಿಂದ ಹೊರ ನಡೆಯಬೇಕು ಅಂತ ಪ್ರಧಾನ ಕಾರ್ಯದರ್ಶಿ ಧರ್ಮದರ್ಶಿ ಪಿಸಿ ಉಮಾಪತಿ ಭಾವುಕರಾಗಿದ್ದಾರೆ. ಇದೇನು ಹೇಳ್ತಾವಲ್ಲ ಇದು ವಿಚಾರ, ಹೇಳಕ್ಕೆ ನೋವಾಗುತ್ತಿದೆ. ಹೆಂಗಪ್ಪ ಅಂದ್ರೆ ಈಗ ಇದು ಬೇಡ, ಮತ್ತೆ ಇದು ಲೆಕ್ಕ ತಪ್ಪುತ್ತೆ, ಒಂದಪ್ಪ ಲೆಕ್ಕ ಮುಗಿಸಿ ಅದು 1-2 ನಿಮಿಷ ಸೆಂಟ್ರಲ್ ಮಿನಿಸ್ಟರ್ ಹೇಳಿದ್ರು, ಫೋನ್ ಮಾಡಿದ್ದಾರೆ, ಏನಲ್ಲಿ ಮತ್ತೆ ಹೆಚ್ಚಿಗೆ ಮಾತಾಡಿ ಸುಮ್ಮನೆ ನಮ್ಮ ಸುಮಾರು ಫೋನ್ ಮಾಡಿದ್ದಾರೆ, ಅವ್ರು ಬಿ ಫೋನ್ ಮಾಡ್ತಾ ಇದ್ದಾರೆ, ನೀವೇನು ಮಾತಾಡಬೇಡ್ರಿ ಅಂತ. ಎಲ್ಲಿ ಅದು ಇರಲಿ, ಈಗ ಲೆಕ್ಕ ನೋಡ್ರಿ, ಲೆಕ್ಕ ಮುಗಿಸ್ಬಿಡೋಣ, 5 ನಿಮಿಷ ಲೆಕ್ಕ ಮುಗಿಸೋಣ. ಯಾಕಪ್ಪ ಅಂದ್ರೆ ಲೆಕ್ಕ ಮುಖ್ಯ. ಇದು ಏನೈತಲ್ಲ, ದೇವಸ್ಥಾನಕ್ಕೆ 1 ಕೋಟಿ. ಇನ್ನು ಸ್ವಾಮೀಜಿಗೆ ಲೆಕ್ಕ ಕೊಡಿ ಚಳುವಳಿ ತಿರುಮಂತ್ರ ಆಗುತ್ತಾ ಅಂತ ಕೇಳಲಾಗ್ತಿದೆ. ನಾವೇನು ಲೆಕ್ಕ ಕೊಟ್ಟಿದ್ದೇವೆ. ವಚನಾನಂದ ಸ್ವಾಮೀಜಿಯವರು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಕೊಟ್ಟಿದ್ದ 2 ಕೋಟಿ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ನೀಡಿದ್ದ ಹಣ, ಭಕ್ತರು ಕೊಟ್ಟಿದ್ದ ವೈಯಕ್ತಿಕ ಹಣ ಲೆಕ್ಕ ಕೊಡುವಂತೆ ಟ್ರಸ್ಟ್ ಆಗ್ರಹ ಪಡಿಸ್ತಾ ಇದೆ. ಇತ್ತ ಟ್ರಸ್ಟ್ ಲೆಕ್ಕ ಕೊಡುವ ಸಮಾವೇಶಕ್ಕೆ ಮನಗೂಳಿ ಮಠದ ಸಂಗನಬಸವ ಸ್ವಾಮೀಜಿ ಆಗಮಿಸಿದ್ದು ಎಲ್ಲರಿಗೂ ಆಶ್ಚರ್ಯ ತರಿಸಿದೆ. ಯಾಕಂದ್ರೆ ಒಬ್ಬ ಜಗದ್ರೋಳಾಗಿರ್ತಕ್ಕಂಥ ಸ್ವಾಮೀಜಿಯವರು, ಪಟ್ಟಾಧಿಕಾರಿಗಳಾಗಿರ್ತಕ್ಕಂಥ ಸ್ವಾಮೀಜಿಯವರು ನಮ್ಮೆಲ್ಲ ಭಾಗದಲ್ಲಿ ಇಲ್ಲಿದೆ, ಮನಗುಳಿಯಲ್ಲಿ ಆಗಿರ್ಬೋದು, ಹಳ್ಳಿಗಳಲ್ಲಿ ಲಿಂಗ ಕಟ್ಟೋದಿರ್ತೈತಿ, ತೊಟ್ಲ ಕಾರ್ಯಕ್ರಮ ಇರ್ತೈತಿ, ಯಾವ ರೀತಿ ಲಿಂಗ ಪೂಜೆ ಮಾಡ್ಕೋತೈತಿ, ಇವೆಲ್ಲವನ್ನು ನಾವು ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ನಮ್ಮ ಶಿವಾದ ಮರಿಗಳನ್ನು ಕಳಿಸ್ತೇವೆ. ಆದ್ರೆ ಮಹಾಂತ ಸ್ವಾಮಿಗಳು ಈ ಭಾಗದಲ್ಲಿ ಸ್ವತಃ ಅವರೇ ತೊಟ್ಲ ಕಾರ್ಯಕ್ರಮಕ್ಕೆ ಹೋಗ್ತಿದ್ರು, ಅವರೇ ಲಿಂಗ ಕಟ್ಟಕ್ಕೆ ಹೋಗ್ತಿದ್ರು. ಅವೆಲ್ಲವನ್ನು ಪರಂಪರೆಯನ್ನು ಉಳಿಸ್ಕೊಂಡು ಬರ್ತಕ್ಕಂಥ ಜಗದ್ಗುರು ಡಾಕ್ಟರ್ ಮಹಾಂತ ಶಿವಾಚಾರ್ಯರು ಎಲ್ಲೋ ಒಂಥರ ನೋವಾಗ್ತಾ ಇದೆ ಈ ಗದ್ದಲವನ್ನು ನೋಡಿ ಅಂತ ಮಾತನ್ನು ನಾನು ಹೇಳ್ತೀನಿ. ಇತ್ತ ಪಂಚಮಸಾಲಿ ಪೀಠದ ಸಂಘರ್ಷ ಕೋರ್ಟ್ ಮೆಟ್ಟಿಲೇರಿದೆ. ಸ್ವಾಮೀಜಿ ಮತ್ತು ಟ್ರಸ್ಟ್ನ 2 ಬಣಗಳು ಹರಿಹರ ಮತ್ತು ದಾವಣಗೆರೆ ಜಿಲ್ಲಾ ಸೆಷನ್ಸ್ ಕೋರ್ಟ್ನಲ್ಲಿ ಪರಸ್ಪರ ಕೇವಿಯಟ್ ಸಲ್ಲಿಸಿವೆ. ಕಾನೂನು ಹೋರಾಟಕ್ಕೆ ಮುಂದಾಗಿವೆ. ಯಾವುದೇ ಏಕಪಕ್ಷೀಯ ತಡೆಯಾಜ್ಞೆ ಮತ್ತು ಆದೇಶ ಹೊರಡಿಸದಂತೆ 2 ಬಣಗಳು ಕೇವಿಯಟ್ ಸಲ್ಲಿಸಿವೆ. ಮಠದ ಗದ್ದಲ ದಿನಕ್ಕೊಂದು ಹೊಸ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಹರಿಹರ ಪಂಚಮಸಾಲಿ ಪೀಠದ ಸಂಘರ್ಷ ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ. ಲೆಕ್ಕ ಕೊಡಿ ಚಳುವಳಿಗೆ ಟ್ರಸ್ಟ್ ಪೈಸೆ ಟು ಪೈಸಾ ಲೆಕ್ಕ ಕೊಟ್ಟು ಕೌಂಟರ್ ಕೊಟ್ಟಿದೆ. ನಿಮ್ಮ ಲೆಕ್ಕ ಪಕ್ಕಾ ಇಲ್ಲ ಅಂತ ವಚನಾನಂದ ಶ್ರೀ ಬೆಂಬಲಿಗರು ಹೇಳ್ತಿದ್ದಾರೆ. ಈ ಕುರಿತಾದಂತಹ ಕಂಪ್ಲೀಟ್ ರಿಪೋರ್ಟ್ ನೋಡೋಣ ಬನ್ನಿ. ಲೆಕ್ಕ ಕೊಡಿ ಚಳುವಳಿಗೆ ಟ್ರಸ್ಟ್ ಕೌಂಟರ್. ಪೀಠಾಧಿಪತಿ ಆಗ್ತಾರ ಮನುಗೂಳಿ ಸ್ವಾಮೀಜಿ. ಲೆಕ್ಕ ಕೊಡಿ ಚಳುವಳಿಗೆ ಕೌಂಟರ್, ಲೆಕ್ಕ ಕೊಟ್ಟ ಟ್ರಸ್ಟ್, ಇದು ಕಳ್ಳ ಲೆಕ್ಕ ಎಂದ ವಚನಾನಂದ ಸ್ವಾಮೀಜಿ. ಪೀಠಾಧಿಪತಿ ಆಗ್ತಾರ ಮನುಗೂಳಿ ಸ್ವಾಮೀಜಿ. ಇತ್ತ 2 ಬಣಗಳಿಂದ ಕೋರ್ಟ್ಗೆ ಕೇವಿಯಟ್ ಸಲ್ಲಿಕೆ. ದಾವಣಗೆರೆ ಜಿಲ್ಲೆಯ ಹರಿಹರ ಪಂಚಮಸಾಲಿ ಪೀಠದ ಸಂಘರ್ಷ ದಿನಕ್ಕೊಂದು ಟ್ವಿಸ್ಟ್ ಪಡೆದಿದೆ.
ಬೆಂಗಳೂರಿನ ಶ್ವಾಸಪೀಠ, ಹರಿಹರದ ಹರಗುರುಪೀಠ ಎರಡರಲ್ಲೂ ವಚನಾನಂದ ಸ್ವಾಮೀಜಿ ಇದ್ದು ಒಂದನ್ನು ಆಯ್ಕೆ ಮಾಡಿಕೊಳ್ಳದ ಕಾರಣ ಟ್ರಸ್ಟ್ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡುವ ನಿರ್ಣಯ ಕೈಗೊಂಡಿತ್ತು. ಇದಾದ ಬಳಿಕ ಸ್ವಾಮೀಜಿ ಲೆಕ್ಕ ಕೊಡಿ ಅಭಿಯಾನ ನಡೆಸಿದ್ರು. ಇದಕ್ಕೆ ಪ್ರತಿಯಾಗಿ ಟ್ರಸ್ಟ್ನವರು ಸುದೀರ್ಘ 3.5 ತಾಸು ಲೆಕ್ಕ ಮಂಡನೆ ಮಾಡಿದ್ದಾರೆ. 27 ಕೋಟಿ ಹಣ, 4 ಕೋಟಿ ರೂಪಾಯಿ ಮೌಲ್ಯದ ಆಭರಣ, ಆಸ್ತಿಗಳ ಬಗ್ಗೆ ಪ್ರಧಾನ ಧರ್ಮದರ್ಶಿ ಸಭೆಗೆ ಮಾಹಿತಿ ನೀಡಿದ್ದಾರೆ. ಇತ್ತ ಟ್ರಸ್ಟ್ ಲೆಕ್ಕ ನೀಡಿದ ಬಳಿಕ ಮುಂದಿನ ಬೆಳವಣಿಗೆ ಏನು ಅನ್ನೋದೇ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಲೆಕ್ಕ ಕೊಟ್ಟಿದ್ದೀವಿ, ಸ್ವಾಮೀಜಿ ಗೌರವದಿಂದ ಹೊರ ನಡೆಯಬೇಕು ಅಂತ ಪ್ರಧಾನ ಕಾರ್ಯದರ್ಶಿ ಧರ್ಮದರ್ಶಿ ಪಿಸಿ ಉಮಾಪತಿ ಭಾವುಕರಾಗಿದ್ದಾರೆ. ಇದೇನು ಹೇಳ್ತಾವಲ್ಲ ಇದು ವಿಚಾರ, ಹೇಳಕ್ಕೆ ನೋವಾಗುತ್ತೆ. ಇದು ಹೆಂಗಪ್ಪ ಅಂದ್ರೆ ಈಗ ಇದು ಬೇಡ, ಮತ್ತೆ ಇದು ಲೆಕ್ಕ ತಪ್ಪುತ್ತೆ, ಒಂದಪ್ಪ ಲೆಕ್ಕ ಮುಗಿಸಿ ಅದು 1-2 ನಿಮಿಷ ಸೆಂಟ್ರಲ್ ಮಿನಿಸ್ಟರ್ ಹೇಳಿದ್ರು, ಫೋನ್ ಮಾಡಿದ್ದಾರೆ, ಏನಲ್ಲಿ ಮತ್ತೆ ಹೆಚ್ಚಿಗೆ ಮಾತಾಡಿ ಸುಮ್ಮನೆ ನಮ್ಮ ಸುಮಾರು ಮಾಡ್ತಾರೆ, ಫೋನ್ ಮಾಡಿದ್ದಾರೆ, ಅವ್ರು ಬಿ ಫೋನ್ ಮಾಡ್ತಾ ಇದ್ದಾರೆ, ನೀವೇನು ಮಾತಾಡಬೇಡ್ರಿ ಅಂತ. ಎಲ್ಲಿ ಅದು ಇರಲಿ, ಈಗ ಲೆಕ್ಕ ನೋಡ್ರಿ, ಲೆಕ್ಕ ಮುಗಿಸ್ಬಿಡೋಣ, 5 ನಿಮಿಷ ಲೆಕ್ಕ ಮುಗಿಸೋಣ. ಯಾಕಪ್ಪ ಅಂದ್ರೆ ಲೆಕ್ಕ ಮುಖ್ಯ. ಇದು ಏನೈತಲ್ಲ, ದೇವಸ್ಥಾನಕ್ಕೆ 1 ಕೋಟಿ. ಇನ್ನು ಸ್ವಾಮೀಜಿಗೆ ಲೆಕ್ಕ ಕೊಡಿ ಚಳುವಳಿ ತಿರುಮಂತ್ರ ಆಗುತ್ತಾ ಅಂತ ಕೇಳಲಾಗ್ತಿದೆ. ನಾವೇನು ಲೆಕ್ಕ ಕೊಟ್ಟಿದ್ದೇವೆ. ವಚನಾನಂದ ಸ್ವಾಮೀಜಿಯವರು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಕೊಟ್ಟಿದ್ದ 2 ಕೋಟಿ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ನೀಡಿದ್ದ ಹಣ, ಭಕ್ತರು ಕೊಟ್ಟಿದ್ದ ವೈಯಕ್ತಿಕ ಹಣ ಲೆಕ್ಕ ಕೊಡುವಂತೆ ಟ್ರಸ್ಟ್ ಆಗ್ರಹ ಪಡಿಸ್ತಾ ಇದೆ. ಇತ್ತ ಟ್ರಸ್ಟ್ ಲೆಕ್ಕ ಕೊಡುವ ಸಮಾವೇಶಕ್ಕೆ ಮನಗೂಳಿ ಮಠದ ಸಂಗನಬಸವ ಸ್ವಾಮೀಜಿ ಆಗಮಿಸಿದ್ದು ಎಲ್ಲರಿಗೂ ಆಶ್ಚರ್ಯ ತರಿಸಿದೆ. ಯಾಕಂದ್ರೆ ಒಬ್ಬ ಜಗದ್ರೊಳಾಗಿರ್ತಕ್ಕಂಥ ಸ್ವಾಮೀಜಿಯವರು, ಪಟ್ಟಾಧಿಕಾರಿಗಳಾಗಿರ್ತಕ್ಕಂಥ ಸ್ವಾಮೀಜಿಯವರು ನಮ್ಮೆಲ್ಲ ಭಾಗದಲ್ಲಿ ಇಲ್ಲಿದೆ ಮನಗುಳಿಯಲ್ಲಿ ಆಗಿರ್ಬೋದು, ಹಳ್ಳಿಗಳಲ್ಲಿ ಲಿಂಗ ಕಟ್ಟೋದಿರ್ತೈತಿ, ತೊಟ್ಲ ಕಾರ್ಯಕ್ರಮ ಇರ್ತೈತಿ, ಯಾವ ರೀತಿ ಲಿಂಗ ಪೂಜೆ ಮಾಡ್ಕೋತೈತಿ, ಇವೆಲ್ಲವನ್ನು ನಾವು ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ನಮ್ಮ ಶಿವಾದ ಮರಿಗಳನ್ನು ಕಳಿಸ್ತೇವೆ. ಆದ್ರೆ ಮಹಾಂತ ಸ್ವಾಮಿಗಳು ಈ ಭಾಗದಲ್ಲಿ ಸ್ವತಃ ಅವರೇ ತೊಟ್ಲ ಕಾರ್ಯಕ್ರಮಕ್ಕೆ ಹೋಗ್ತಿದ್ರು, ಅವರೇ ಲಿಂಗ ಕಟ್ಟಕ್ಕೆ ಹೋಗ್ತಿದ್ರು. ಅವೆಲ್ಲವನ್ನು ಪರಂಪರೆಯನ್ನು ಉಳಿಸ್ಕೊಂಡು ಬರ್ತಕ್ಕಂಥ ಜಗದ್ಗುರು ಡಾಕ್ಟರ್ ಮಹಾಂತ ಶಿವಾಚಾರ್ಯರು ಎಲ್ಲೋ ಒಂಥರ ನೋವಾಗ್ತಾ ಇದೆ ಈ ಗದ್ದಲವನ್ನು ನೋಡಿ ಅಂತ ಮಾತನ್ನು ನಾನು ಹೇಳ್ತೀನಿ. ಇತ್ತ ಪಂಚಮಸಾಲಿ ಪೀಠದ ಸಂಘರ್ಷ ಕೋರ್ಟ್ ಮೆಟ್ಟಿಲೇರಿದೆ. ಸ್ವಾಮೀಜಿ ಮತ್ತು ಟ್ರಸ್ಟ್ನ 2 ಬಣಗಳು ಹರಿಹರ ಮತ್ತು ದಾವಣಗೆರೆ ಜಿಲ್ಲಾ ಸೆಷನ್ಸ್ ಕೋರ್ಟ್ನಲ್ಲಿ ಪರಸ್ಪರ ಕೇವಿಯಟ್ ಸಲ್ಲಿಸಿವೆ. ಕಾನೂನು ಹೋರಾಟಕ್ಕೆ ಮುಂದಾಗಿವೆ. ಯಾವುದೇ ಏಕಪಕ್ಷೀಯ ತಡೆಯಾಜ್ಞೆ ಮತ್ತು ಆದೇಶ ಹೊರಡಿಸದಂತೆ 2 ಬಣಗಳು ಕೇವಿಯಟ್ ಸಲ್ಲಿಸಿವೆ. ಮಠದ ಗದ್ದಲ ದಿನಕ್ಕೊಂದು ಹೊಸ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಹರಿಹರ ಪಂಚಮಸಾಲಿ ಪೀಠದ ಸಂಘರ್ಷ ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ. ಲೆಕ್ಕ ಕೊಡಿ ಚಳುವಳಿಗೆ ಟ್ರಸ್ಟ್ ಪೈಸೆ ಟು ಪೈಸಾ ಲೆಕ್ಕ ಕೊಟ್ಟು ಕೌಂಟರ್ ಕೊಟ್ಟಿದೆ. ನೀವು ಲೆಕ್ಕ ಪಕ್ಕಾ ಇಲ್ಲ ಅಂತ ವಚನಾನಂದ ಶ್ರೀ ಬೆಂಬಲಿಗರು ಹೇಳ್ತಿದ್ದಾರೆ. ಈ ಕುರಿತಾದಂತಹ ಕಂಪ್ಲೀಟ್ ರಿಪೋರ್ಟ್ ನೋಡೋಣ ಬನ್ನಿ. ಲೆಕ್ಕ ಕೊಡಿ ಚಳುವಳಿಗೆ ಟ್ರಸ್ಟ್ ಕೌಂಟರ್. ಪೀಠಾಧಿಪತಿ ಆಗ್ತಾರಾ ಮನಗೂಳಿ ಸ್ವಾಮೀಜಿ? ಲೆಕ್ಕ ಕೊಡಿ ಚಳುವಳಿಗೆ ಕೌಂಟರ್. ಲೆಕ್ಕ ಕೊಟ್ಟ ಟ್ರಸ್ಟ್, ಇದು ಕಳ್ಳ ಲೆಕ್ಕ ಎಂದ ವಚನಾನಂದ ಸ್ವಾಮೀಜಿ. ಪೀಠಾಧಿಪತಿ ಆಗ್ತಾರಾ ಮನಗೂಳಿ ಸ್ವಾಮೀಜಿ? ಇತ್ತ 2 ಬಣಗಳಿಂದ ಕೋರ್ಟ್ಗೆ ಕೇವಿಯಟ್ ಸಲ್ಲಿಕೆ. ದಾವಣಗೆರೆ ಜಿಲ್ಲೆ ಹರಿಹರ ಪಂಚಮಸಾಲಿ ಪೀಠದ ಸಂಘರ್ಷ ದಿನಕ್ಕೊಂದು ಟ್ವಿಸ್ಟ್ ಪಡೆದಿದೆ. ಬೆಂಗಳೂರಿನ ಶ್ವಾಸಪೀಠ, ಹರಿಹರದ ಹರಗುರುಪೀಠ ಎರಡರಲ್ಲೂ ವಚನಾನಂದ ಸ್ವಾಮೀಜಿ ಇದ್ದು ಒಂದನ್ನು ಆಯ್ಕೆ ಮಾಡಿಕೊಳ್ಳದ ಕಾರಣ ಟ್ರಸ್ಟ್ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡುವ ನಿರ್ಣಯ ಕೈಗೊಂಡಿತ್ತು. ಇದಾದ ಬಳಿಕ ಸ್ವಾಮೀಜಿ ಲೆಕ್ಕ ಕೊಡಿ ಅಭಿಯಾನ ನಡೆಸಿದ್ರು. ಇದಕ್ಕೆ ಪ್ರತಿಯಾಗಿ ಟ್ರಸ್ಟ್ನವರು ಸುದೀರ್ಘ 3.5 ತಾಸು ಲೆಕ್ಕ ಮಂಡನೆ ಮಾಡಿದ್ದಾರೆ. 27 ಕೋಟಿ ಹಣ, 4 ಕೋಟಿ ರೂಪಾಯಿ ಮೌಲ್ಯದ ಆಭರಣ, ಆಸ್ತಿಗಳ ಬಗ್ಗೆ ಪ್ರಧಾನ ಧರ್ಮದರ್ಶಿ ಸಭೆಗೆ ಮಾಹಿತಿ ನೀಡಿದ್ದಾರೆ. ಇತ್ತ ಟ್ರಸ್ಟ್ ಲೆಕ್ಕ ನೀಡಿದ ಬಳಿಕ ಮುಂದಿನ ಬೆಳವಣಿಗೆ ಏನು ಅನ್ನೋದೇ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಲೆಕ್ಕ ಕೊಟ್ಟಿದ್ದೀವಿ, ಸ್ವಾಮೀಜಿ ಗೌರವದಿಂದ ಹೊರ ನಡೆಯಬೇಕು ಅಂತ ಪ್ರಧಾನ ಕಾರ್ಯದರ್ಶಿ ಧರ್ಮದರ್ಶಿ ಪಿಸಿ ಉಮಾಪತಿ ಭಾವುಕರಾಗಿದ್ದಾರೆ. ಇದೇನು ಹೇಳ್ತಾವಲ್ಲ ಇದು ವಿಚಾರ, ಹೇಳಕ್ಕೆ ನೋವಾಗುತ್ತೆ. ಇದು ಹೆಂಗಪ್ಪ ಅಂದ್ರೆ ಈಗ ಇದು ಬೇಡ, ಮತ್ತೆ ಇದು ಲೆಕ್ಕ ತಪ್ಪುತ್ತೆ, ಒಂದಪ್ಪ ಲೆಕ್ಕ ಮುಗಿಸಿ ಅದು 1-2 ನಿಮಿಷ ಸೆಂಟ್ರಲ್ ಮಿನಿಸ್ಟರ್ ಹೇಳಿದ್ರು, ಫೋನ್ ಮಾಡಿದ್ದಾರೆ, ಏನಲ್ಲಿ ಮತ್ತೆ ಹೆಚ್ಚಿಗೆ ಮಾತಾಡಿ ಸುಮ್ಮನೆ ನಮ್ಮ ಸುಮಾರು ಮಾಡ್ತಾರೆ, ಫೋನ್ ಮಾಡಿದ್ದಾರೆ, ಅವ್ರು ಬಿ ಫೋನ್ ಮಾಡ್ತಾ ಇದ್ದಾರೆ, ನೀವೇನು ಮಾತಾಡಬೇಡ್ರಿ ಅಂತ. ಎಲ್ಲಿ ಅದು ಇರಲಿ, ಈಗ ಲೆಕ್ಕ ನೋಡ್ರಿ, ಲೆಕ್ಕ ಮುಗಿಸ್ಬಿಡೋಣ, 5 ನಿಮಿಷ ಲೆಕ್ಕ ಮುಗಿಸೋಣ. ಯಾಕಪ್ಪ ಅಂದ್ರೆ ಲೆಕ್ಕ ಮುಖ್ಯ. ಇದು ಏನೈತಲ್ಲ, ದೇವಸ್ಥಾನಕ್ಕೆ 1 ಕೋಟಿ.
ಇನ್ನು ಸ್ವಾಮೀಜಿಗೆ ಲೆಕ್ಕ ಕೊಡಿ ಚಳುವಳಿ ತಿರುಮಂತ್ರ ಆಗುತ್ತಾ ಅಂತ ಕೇಳಲಾಗ್ತಿದೆ. ನಾವೇನು ಲೆಕ್ಕ ಕೊಟ್ಟಿದ್ದೇವೆ. ವಚನಾನಂದ ಸ್ವಾಮೀಜಿಯವರು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಕೊಟ್ಟಿದ್ದ 2 ಕೋಟಿ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ನೀಡಿದ್ದ ಹಣ, ಭಕ್ತರು ಕೊಟ್ಟಿದ್ದ ವೈಯಕ್ತಿಕ ಹಣ ಲೆಕ್ಕ ಕೊಡುವಂತೆ ಟ್ರಸ್ಟ್ ಆಗ್ರಹ ಪಡಿಸ್ತಾ ಇದೆ. ಇತ್ತ ಟ್ರಸ್ಟ್ ಲೆಕ್ಕ ಕೊಡುವ ಸಮಾವೇಶಕ್ಕೆ ಮನಗೂಳಿ ಮಠದ ಸಂಗನಬಸವ ಸ್ವಾಮೀಜಿ ಆಗಮಿಸಿದ್ದು ಎಲ್ಲರಿಗೂ ಆಶ್ಚರ್ಯ ತರಿಸಿದೆ. ಯಾಕಂದ್ರೆ ಒಬ್ಬ ಜಗದ್ರೋಳಾಗಿರ್ತಕ್ಕಂಥ ಸ್ವಾಮೀಜಿಯವರು, ಪಟ್ಟಾಧಿಕಾರಿಗಳಾಗಿರ್ತಕ್ಕಂಥ ಸ್ವಾಮೀಜಿಯವರು ನಮ್ಮೆಲ್ಲ ಭಾಗದಲ್ಲಿ ಇಲ್ಲಿದೆ ಮನಗುಳಿಯಲ್ಲಿ ಆಗಿರ್ಬೋದು, ಹಳ್ಳಿಗಳಲ್ಲಿ ಲಿಂಗ ಕಟ್ಟೋದಿರ್ತೈತಿ, ತೊಟ್ಲ ಕಾರ್ಯಕ್ರಮ ಅಂತ ಇರ್ತೈತಿ, ಯಾವ ರೀತಿ ಲಿಂಗ ಪೂಜೆ ಮಾಡ್ಕೋತೈತಿ, ಇವೆಲ್ಲವನ್ನು ನಾವು ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ನಮ್ಮ ಸೇವಾದ ಮರಿಗಳನ್ನು ಕಳಿಸ್ತೇವೆ. ಆದ್ರೆ ಮಹಾಂತ ಸ್ವಾಮಿಗಳು ಈ ಭಾಗದಲ್ಲಿ ಸ್ವತಃ ಅವರೇ ತೊಟ್ಲ ಕಾರ್ಯಕ್ರಮಕ್ಕೆ ಹೋಗ್ತಿದ್ರು, ಅವರೇ ಲಿಂಗ ಕಟ್ಟಕ್ಕೆ ಹೋಗ್ತಿದ್ರು. ಅವೆಲ್ಲವನ್ನು ಪರಂಪರೆಯನ್ನು ಉಳಿಸ್ಕೊಂಡು ಬರ್ತಕ್ಕಂಥ ಜಗದ್ಗುರು ಡಾಕ್ಟರ್ ಮಹಾಂತ ಶಿವಾಚಾರ್ಯರು ಎಲ್ಲೋ ಒಂಥರ ನೋವಾಗ್ತಾ ಇದೆ ಈ ಗದ್ದಲವನ್ನು ನೋಡಿ ಅಂತ ಮಾತನ್ನು ನಾನು ಹೇಳ್ತೀನಿ. ಇತ್ತ ಪಂಚಮಸಾಲಿ ಪೀಠದ ಸಂಘರ್ಷ ಕೋರ್ಟ್ ಮೆಟ್ಟಿಲೇರಿದೆ. ಸ್ವಾಮೀಜಿ ಮತ್ತು ಟ್ರಸ್ಟ್ನ 2 ಬಣಗಳು ಹರಿಹರ ಮತ್ತು ದಾವಣಗೆರೆ ಜಿಲ್ಲಾ ಸೆಷನ್ಸ್ ಕೋರ್ಟ್ನಲ್ಲಿ ಪರಸ್ಪರ ಕೇವಿಯಟ್ ಸಲ್ಲಿಸಿವೆ. ಕಾನೂನು ಹೋರಾಟಕ್ಕೆ ಮುಂದಾಗಿವೆ. ಯಾವುದೇ ಏಕಪಕ್ಷೀಯ ತಡೆಯಾಜ್ಞೆ ಮತ್ತು ಆದೇಶ ಹೊರಡಿಸದಂತೆ 2 ಬಣಗಳು ಕೇವಿಯಟ್ ಸಲ್ಲಿಸಿವೆ. ಮಠದ ಗದ್ದಲ ದಿನಕ್ಕೊಂದು ಹೊಸ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.